ಹೀಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನನ್ನ ಹೆಸರು ದಾಮು. ನಿನ್ನ ಹೆಸರುಗಳು ನ್ಯಾಯ ಮಾಡಲಿ. ನನ್ನ 3 ದಿನದ ನೆಟ್ವರ್ಕ್ ಆಗ್ತಿಲ್ಲ. ಅಡಚಣೆದಾಗಿ ಕ್ಷಮೆ ಇರಲಿ. ನಿಮ್ಮದು 3 ದಿನಕ್ಕಿಂತ ಮುಂಚೆ ನೆಟ್ಟಿಗೆ ವರ್ಕ್ ಆಗ್ತಿತ್ತಾ? ಯಾವನವನ್ ಪೌಡೆ. ನಾನು ಹೇಳ್ತಿರೋ ಸಿಮ್ ನೆಟ್ವರ್ಕ್ ಬಗ್ಗೆ. ಸಾರಿ ಟು ಇನ್ಕನ್ವೀನಿಯೆಂಟ್ ಸರ್. ಇರ್ಲಿ ಪರವಾಗಿಲ್ಲ. ಮೊದ್ಲ ಪ್ರಾಬ್ಲಮ್ ಏನಂತ ನೋಡು. ಓಕೆ ಸರ್, ಥ್ಯಾಂಕ್ ಯು. ದಾಮೋದವ್ರ ದೆಂಗಪ್ಪ ಅಂದ್ರೆ ನೀವೇನ ಸರ್? ಈ ಗುಬಾಲನ್ ಮನೆ ಅವನ ಏನ್ ಕೆಲಸ ಕೊಟ್ಟಾನೋ? ಅದು ದೆಂಗಪ್ಪ ಅಲ್ಲ, ತೆಂಗಪ್ಪ. ನಾ ಅಪ್ಪನ ಹೆಸರು. ಓಹೋ, ಸಾರಿ ಟು ಇನ್ಕನ್ವೀನಿಯೆಂಟ್ ಸರ್. ನೀವ್ ಸಾರಿನ ತಗೊಂಡು ತಿಗದಲ್ಲಿ ಈಗ ನೆಟ್ವರ್ಕ್ ಸರಿ ಹೋಗುತ್ತಾ ಇಲ್ವೋ ಅದ್ನೇಳು ಮೊದ್ಲು. ಅಯ್ಯೋ ಕಚಡ ಕಂತ್ರಿ ಕಜ್ಜಿ ನನ್ನ ಮಗನೇ. ನಾನೇ ನೆಟ್ವರ್ಕ್ ಜೇಬರ್ ಇಟ್ಕೊಂಡು ಅಡ್ಡಾಡ್ತೀನಿ. ನಾನು ನೀವು ಕೇಳಿದ ತಕ್ಷಣ ಎತ್ತಿ ಕೊಡೋದಕ್ಕೆ ಮೊದ್ಲೇ ನನ್ನ ಮಕ್ಕಳು ಲಂಚ್ ಬ್ರೇಕ್ ಬೇಡ್ಬಿಡ್ತಿಲ್ಲ. ಅದ್ರಲ್ಲಿ ಬೇರೆ ನೀವು ಕಾಲ್ ಮಾಡಿ ಸರ್ ನೆಟ್ವರ್ಕ್ ಸರಿ ಆಯ್ತು ತಲೆ ದೆಂಗ್ತಾ ಇದೀರ. ಇನ್ನೊಂದ್ಸತಿ ನೆಟ್ವರ್ಕ್ ಸರಿ ಆಯ್ತು ಅಂತ ಕಾಲ್ ಮಾಡಿದ್ರೆ ಬೀಜ ಹೊಡಿತೀನಿ ನನ್ನ ಮಗನೇ. ಹಲೋ ಹಲೋ ಹಲೋ. ಫೋನ್ ಕಟ್ ಮಾಡಿದನು ಪೌಡೆ. ಸಾರಿ ಫಾರ್ ದ ಓಲ್ಡ್ ಸರ್. ಇನ್ನು ಅರ್ಧ ಗಂಟೆಲಿ ನಿಮ್ ನೆಟ್ವರ್ಕ್ ಫ್ರೀ ಆಗುತ್ತೆ. ಇನ್ನು ಅರ್ಧ ಗಂಟೆಲಿ ನೆಟ್ವರ್ಕ್ ಆಗಿಲ್ಲ ಅನ್ಕೋ. ನಮ್ಮ ಮನೇಲಿರೋ PVC ಪೈಪ್ ಕಾರು ಪುರಿ ಹಚ್ಚಿಕೊಂಡು ನಿಮ್ಮ ಆಫೀಸಿಗೆ ನುಡ್ಕೊಂಡು ಬರ್ತೀನಿ. ಮಗ ಹೇಳೋ ಬೋಳಿ ಮಗ. ಸಿಂಹ ಸುಮ್ನೆ ಮಾಡ್ಕೊಂಡಿದ್ರು ತೋಳದ ಅಡ್ಡೋದಕ್ಕೆ ಆಗ್ತವೆ. ಕುಡಿಬೇಕು, ರಕ್ತ ಕುಡಿಬೇಕು. ವಿತ್ ಶುಗರ ವಿತೌಟ್ ಶುಗರ. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಕ್ಕಿಂತ ಗೋಳವಾಗಿರಂತೆ. ಮೊನ್ನೆ ಸಿಂಹಕ್ ಬೀಜ ಹೊಡೆದವರಂತೆ, ನಿಜಾನ? ಮಗ ಉಂಡ? ಇಲ್ಲ ಉಂಡಿಲ್ಲ. ಉಂಟಿಯಾ? ಲೌಡೆ ಇಕ್ಕೋ ಫೋನ್ನ. ಮಗ ಬಿಯೋಟ್ ನನ್ ಮಗನೇ. ಕುಡ್ದಾಗ್ಲದ ನಿನ್ ದೋದ್ನೆ ಏನು? ಮಗ ನೀನ್ ಸಾಮಾನುವಿನ ಆಣೆ. ಇವತ್ತು ಲಾಸ್ಟ್ ಕುಡಿಯೋದು. ಬೋಳಿ ಮಗನೇ, ನಿಮ್ ಸಾಮಾನ್ ಮೇಲೆ ಆಣೆಕು, ನಮ್ ಸಾಮಾನ್ ಮೇಲೆ ಕಾಣಾಕ್ತೀಯ. ನನಗೆ ಗರ್ಲ್ ಫ್ರೆಂಡ್ ಇದೆ ಮಗ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಿಮ್ ಹೆಸರನ್ನು ಇಟ್ ಮಾಡು ಇರೋಣ ಸರ್. ಆದ್ರೆ ಇದರಲ್ಲಿ ಕತ್ರೂಪೆ ಕಾಮೇಶ್ ಅಂತ ಇದೆ. ಅದ್ ಗೊತ್ತಿದ್ರೆ ಯಾಕೆ ಕೇಳ್ತೀಯಾ? ಸೊ tell me about yourself. Myself, Katrupe Kamesha from Katrupe. My height is 5.6. My weight is 65 kg. Girl breakup again, but still virgin. ಯಾವನ ನೀನು? Tell me about yourself ಅಂದ್ರೆ ನೀನ್ ಹಂಗಂಗದ ಉತ್ತರತೇವ್ರು ಅಂತ ಹೇಳಿಲ್ಲ. ಹೌದು, ಅದೇ ವರ್ಜಿನ್ ನೀನು. ಅದು ಕೂಡ 2 ಬ್ರೇಕಪ್ ಆದ್ಮೇಲೆ ಕೂಡ. ಅದಕ್ಕೆ ಬ್ರೇಕಪ್ ಆಗಿದ್ದು. ಈ ಕಂಪ್ನಿಯಲ್ಲಿ ನೈಟ್ ಶಿಫ್ಟ್ ಮಾತ್ರ ಇರೋದು. ಮಾಡಕ್ಕಾಗುತ್ತಾ? ಒಬ್ನೇನಾ ಸಾ? ಇಲ್ಲ, ನಿನ್ ಜೊತೆ ಕಂಪ್ಯೂಟರ್ ಮತ್ತೆ ಮೌಸ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದೆ? ಸೊ ನಿಮ್ಗೆ ಗೊತ್ತಲ್ವಾ? ಐ ಆಮ್ ಸ್ಟಿಲ್ ವರ್ಜಿನ್. ಅಯ್ಯೋ ಪೌಡೆ, ನಾನ್ ಕೇಳ್ತಿರೋದು ಜಾಬ್ ಎಕ್ಸ್ಪೀರಿಯನ್ಸ್ ಬಗ್ಗೆ. ಫ್ರೆಶರ್ ಸರ್, ಫ್ರೆಶರ್. ಇನ್ ಆಫೀಸು ವಾಚಿಂಗ್ ಮೂವೀಸ್ ಅಂಡ್ ರೀಡಿಂಗ್ ಬುಕ್ಸ್ ಅಂತ ಇದೆ. ಗುಡ್. ಡಿಸೆಂಟ್ ಆಗಿ ನೋಡಿರೋ ಮೂವೀಸ್ ಸ್ಟುಡಿಯೋ ನೋಡೋಣ. ಒಬ್ಬ ಇನ್ನೋಸೆಂಟ್ ಮಹಿಳೆ ಸರ್ ತನ್ನ ಗಂಡನ ಜೊತೆ ಖುಷಿಯಾಗಿ ನಗ್ತಾ ಇರ್ತಾಳೆ. ಒಂದಿನ ಅವಳಿಗೆ ಹುಷಾರಿರಲ್ಲ. ಗಂಡ ಹಾಸ್ಪಿಟಲ್ ಅಂತ ಕರ್ಕೊಂಡು ಬರ್ತಾನೆ. ಹಾಸ್ಪಿಟಲ್ ಗಂಡ ಹೆಂಡತಿ ಇಬ್ರು ಡಾಕ್ಟರ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ ಸರ್. ಅವ್ವ ಬರ್ತಾರೆ ಸರ್ ನಮ್ ಜಾಲಿ ಬಾ. ಅವನ್ನ ನೋಡಿದ್ರಿಂದ ಫುಲ್ ಶಾಕ್, ಭಯ ಬೀಳ್ತಾನೆ. ಆದ್ರೆ ರೀತಿ ಫುಲ್ ಖುಷಿಯಾಗಿರ್ತಾಳೆ. ಆಮೇಲೆ ಇನ್ನೇನು? ಶುಭಂ ಯಾವ ಥಿಯೇಟರ್ ಅಂತ ರಿಲೀಸ್ ಆಗೋದು ಈ ಸಿನಿಮಾ? ಥಿಯೇಟರ್ ಅಲ್ಲೆಲ್ಲ ಈ ಸಿನಿಮಾ ರಿಲೀಸ್ ಆಗಲ್ಲ ಸರ್. ಮತ್ತೆ ರಿಲೀಸ್ ಆಗುತ್ತೆ ವೆಬ್ಸೈಟ್ ಅಲ್ಲಿ. ಗಾಲಿ ನೀ ದೇ ಸಕ್ತಾ? ಗಾಲಿ ನೀ ದೇನಾ. ಫ್ಯಾಮಿಲಿ ದೇಖ್ತಿ ಹೈ. ಹಲೋ ಹಾಯ್ ವಾಟ್ಸ್ಆಪ್ ಮಚ್ಚ, ಹೌ ಆರ್ ಯು? ಬೆಳಗ್ಗೆ ಇಂಗ್ಲಿಷ್ ಅಲ್ಲಿ ತಲೆ ತೆಂಗ್ಬೇಡ ಸರ ಬಿಡು, ಕನ್ನಡದಲ್ಲೇ ತಲೆ ತೆಂಗ್ತೀನಿ ಕೇಳು. ಅದೇ ಮಚ್ಚ, ಮೊನ್ನೆ ಹುಡುಗಿ ನೋಡ್ಕೊಂಡ್ ಬರಕ್ ಹೋಗಿದ್ನಲ್ಲ. ಅವ್ರಿಗೆ ಗೌರ್ಮೆಂಟ್ ಜಾಬ್ ಬೇಕಂತೆ, ಸ್ವಂತ ಮನೆ ಇರ್ಬೇಕಂತೆ, ಮತ್ತೆ ಆಸ್ತಿನೇ ಇರ್ಬೇಕಂತೆ. ಅದಕ್ಕೆ ನೀನೇನಂದೆ, ಅಷ್ಟೆಲ್ಲ ಇದ್ದಿದ್ರೆ ನಿಮ್ ಮಗಳು ಯಾಕೆ ನೋಡಕ್ ಬರ್ತಿದೆ ಅಂತ ಅಂದೆ. ಆಮೇಲೆ ನೀನು ಮರ್ಯಾದೆ ಅಂತ ಮನೆಯಿಂದ ಹೊರಗ್ ಕಳಿಸಿದ್ರು. ಅದೆಲ್ಲ ಬಿಟ್ಟು ಯಾವ್ದಾದ್ರು ಹುಡುಗಿನ ಲವ್ ಮಾಡಿ ಮದುವೆ ಆಗು. ಅಂತೂ ಧೈರ್ಯ ಮಾಡಿ ಒಂದ್ ಹುಡುಗಿ ಪ್ರಪೋಸ್ ಮಾಡೇ ಬಿಟ್ಟೆ. ಏನಲ್ಲು ಯು ನಾಟ್ ಮೈ ಟೈಪ್ ಅಲ್ಲ ಮಚ್ಚ. ಒಂದು ಬೆಸ್ಟ್ ಪ್ಲಾನ್ ಹೇಳ್ತೇನೆ ಕೇಳು ಮಚ್ಚ. ಏನು? ಯಾವ್ದಾದ್ರು ಬಾಲ ವಿಧಿವೆಗೆ ಬಾಳ್ ಕೂಟ್ಬಿಡು. ಅದನ್ನು ಟ್ರೈ ಮಾಡಿದೆ. ಫೋಟೋ ಕಳಿಸು, ಯೋಚನೆ ಮಾಡಿ ಹೇಳಿದ್ಲಾ? ಮಿನಿಮಮ್ ತಿಂಗಳಿಗೆ 1 ಲಕ್ಷ ಇನ್ಕಮ್ ಇದ್ರೆ ಹೇಳು, ಮದುವೆ ಆಡ್ತೀನಿ ಅಂತ ಅಂದ್ಲು. ಒಂದು ಒಳ್ಳೆ ಐಡಿಯಾ ಹೇಳ. ಏನ್ ಐಡಿಯಾ ಹೇಳು ಬೇಗ. ಬಾಗ್ಲಕ್ಕೊಂದ್ ಜಟ್ಕ ಹುಡ್ಕೋ. ಆಕಾಶ ಗಡಿಯ ದಾಟಿ. ಮಗ ಎಲ್ಲಿದೆಯೋ? ಜಿಮ್ಮಲ್ಲದಿನ ಹೇಳ. ಅದೇ ನನ್ ಕ್ರಶ್ ಇದ್ಲಲ್ಲ, ಇವಾಗ ಹೋಗ್ಬಿಟ್ಲಾ? ಅವಳ ಆತ್ಮಕ್ ಶಾಂತಿ ಸಿಗ್ಲಿ. ಗೋಸೋದಕ್ಕೆ ನಾ ಹೇಳೋದ್ ನಮ್ ಮೊದ್ಲು ಕೇಳು. ಸರಿ ಹೇಳಪ್ಪ. ಅವ್ಳು ಮೆಸೇಜ್ ಮಾಡಿದವಳೆ. ಯಾರ್ಗೆ? ಗುಬಾಲ್ ನನ್ ಮಗನ. ಯಾರಿಗೂ ಮೆಸೇಜ್ ಮಾಡಿದ್ರೆ ಹಿಂಗ್ಯಾಕೋ ಹೇಳ್ತಿದ್ದೆ ನಾನು. ಸಾರಿ. ಹೌದು, ಏನಂತ ಮೆಸೇಜ್ ಮಾಡೋಳೆ? ಹಾಯ್ ಹೇಗಿದ್ದೀರಾ ಅಂತ ಮೆಸೇಜ್ ಮಾಡೋಳೆ. ಚೆನ್ನಾಗಿದ್ದೀನಿ ಅಂತ ರಿಪ್ಲೈ ಮಾಡಲ್ಲ. ಬೇಡ ಈಗ ಏನಾದ್ರು ನಿನ್ ಮೆಸೇಜ್ಗೆ ರಿಪ್ಲೈ ಮಾಡಿದ್ರೆ ಖಾಲಿ ಪಲಾವ್ ಅನ್ಕೊಂಡ್ಬಿಡ್ತಾಳೆ. ಈಗ ಮೆಸೇಜ್ ನ ನೋಡಿ 2 ನಿಮಿಷ ಆದ್ಮೇಲೆ ರಿಪ್ಲೈ ಮಾಡಿ. ಓಕೆ. A few moments later. 2 ನಿಮಿಷ ಆಯ್ತು, ಏನಂತ ರಿಪ್ಲೈ ಮಾಡಿ. ಸಾರಿ, ಇಮಿಡಿಯೇಟ್ ರಿಪ್ಲೈ ಮಾಡಬೇಕು ಅನ್ಕೊಂಡೆ. ಆದ್ರೆ ಕ್ಲೈಂಟ್ ಬಂದ್ರು. ಐ ಗಾಟ್ ಬ್ಯೂಟಿ ಬಿಸಿ ಅಂತ ಕಳಿಸ್ತೆ ಮಗ. ಇಮಿಡಿಯೇಟ್ ಆಗಿ ರಿಪ್ಲೈ ಬಂತು. ಏನಂತ? ಇಟ್ಸ್ ಓಕೆ, ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಮಾಡಿದ್ನ ಮೆಸೇಜ್ ಮಾಡಿ ಅಂತ ಬಂತು. ಹೇಳು. ಇಫ್ ಇಟ್ಸ್ ಯು ದೆನ್ ಪ್ಲೀಸ್ ಡಿಸ್ಟರ್ಬ್ ಮೀ ಮೋರ್ ಆಫನ್ ಅಂತ.
A few moments later. ಮಗ ರಿಪ್ಲೈ ಬಂತು, ನಾಚ್ಕೊಳ್ಳೋ ಎಮೋಜಿ ಕಳ್ಸಿದಾಳೆ. ನೀವು ಎಮೋಜಿ ನಾಚ್ಕೊಳ್ಳೋದ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾರೆ, ಇನ್ನು ರಿಯಲ್ ಆಗಿ ನಾಚ್ಕೊಳ್ಳೋದ್ ನೋಡಿದ್ರೆ 2 ಕಣ್ ಸಾಕಾಗಲ್ಲ ಅನ್ಸುತ್ತೆ ಅಂತ ರಿಪ್ಲೈ ಮಾಡು. ಮಗ ಥ್ಯಾಂಕ್ ಯು ಅಂತ ಕಳಿಸಿ 8 ಎಮೋಜಿ ಕಳ್ಸಿದಾಳೆ. ಸರ್ ಏನ್ ಮಾಡ್ಲಿ? ಏನು ಮಾಡೋಕ್ ಹೋಗ್ಬೇಡ, ಟೈಪ್ ಮಾಡೋ ತರ ಆಕ್ಟ್ ಮಾಡು. ಮೆಸೇಜ್ ನೋಡಿ ತಾನೆ 10 ಮಿನಿಟ್ಸ್ ವೇಟ್ ಮಾಡು, ಅವಳೇ ರಿಪ್ಲೈ ಮಾಡ್ತಾಳೆ. ಮಗ ರಿಪ್ಲೈ ಬಂತು, ಏನು ಮೆಸೇಜ್ ನೋಡಿದ್ರೆ ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತ ಕಳಿಸಿದಾಳೆ. ಸರಿ ಈಗ ರಿಪ್ಲೈ ಮಾಡು. ಆಕ್ಚುಲಿ ನಾನ್ ನಿಮ್ಮನ್ನ ಕಾಫಿ ಡೇಟ್ ತರೋಣ ಅನ್ಕೊಂಡೆ, ನೀವು ಒಪ್ಕೊಳ್ಳಲ್ಲ ಅಂತ ಡ್ರಾಪ್ ಆಯ್ತು. A few moments later. ಮಗ ಏನೋ ಯಾಕ್ ಬರೋಲ್ಲ, ಬರ್ತೀನಿ, ಕಾಫಿ ಡೇಟ್ ನನ್ ಕಡೆಯಿಂದ, ಬಿಲ್ ನಾನೇ ಕೊಡ್ತೀನಿ ಅಂತ ಮೆಸೇಜ್ ಮಾಡಿದಾಳೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಮಗ ಊಟ ಮಾಡ್ತಿದ್ದೀನಿ, ಆಮೇಲೆ ಮಾಡ್ತೀನಿ. ಯಾವ ತರ ಊಟ? ಎಲ್ರು ಯಾವ ತರ ಊಟ ಮಾಡ್ತಾರೆ? ಎಲ್ರು ಮಾಡೋ ಊಟನೇ ಬೇರೆ, ನೀನ್ ಮಾಡೋ ಊಟನೇ ಬೇರೆ. ಅದಕ್ಕೆ ಹೇಳಿದ್ದು. ಅಂದ್ರೆ ಎಲ್ರು ಮಾಡೋ ಊಟ ಹೊಟ್ಟೆ ತುಂಬಿಸುತ್ತೆ, ಅದ ನೀನ್ ಮಾಡೋ ಊಟ ಹೊಟ್ಟೆ ಬರ್ಸುತ್ತೆ. ನಾನ್ ನಿನ್ ತರ ಅಲ್ಲಮ್ಮ, ಇದ್ದಿನ ನಾನ್ ನಿನ್ ಗಂಡ್ಸ್ ಅನ್ಕೊಂಡೆ, ಬೋಸುಡಿಕೆ ನನ್ ಗಂಡ್ಸೆ, ನನ್ ತರ ಅಲ್ಲ ಅಂದೆ. ಊಟ ಅಂತ ಸಾಯಲ್ಲ, ಐ ಆಮ್ ಒನ್ ವುಮೆನ್ ಮೆನ್ ಅಂತ ಅಂದೆ. ಈ ವಿಷಯ ನಿನ್ ಗರ್ಲ್ ಫ್ರೆಂಡ್ ದಿವ್ಯ ಗೊತ್ತಾ? ಮೊಪ್ ನನ್ ಮಗನೇ, ಅವಳನ್ನೇ ಒನ್ ವುಮೆನ್ ಮೆನ್ ಅಂತ ಅಂದಿತ್ತು. ಸರಿ 3,000 ಕಳ್ಸು. ಯಾಕೆ 6,000ಕ್ಕೆ? 6,000 ಅದೇ ಯಾಕೆ? ಸರಿ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಕೇಳು. ನಿಂಗೂ ಬಾಯಾರಿಕೆ ಆಗಿದೆ, ನಂಗೂ ಬಾಯಾರಿಕೆ ಆಗಿದೆ. ಆದ್ರೆ ನಿನ್ ಮನೆ ನದಿ ದಡದಲ್ಲಿ ಕಟ್ಕೊಂಡಿದ್ಯಾ, ನಾನು ಮರುಭೂಮಿ ಮೇಲೆ ಕಟ್ಕೊಂಡಿದ್ದೀನಿ. ನಿನ್ ಬಾಯಾರಿಕೆ ಆದ್ರೆ ನದಿ ದಡಕ್ ಹೋಗಿ ನೀರ್ ಕುಡಿತೆ, ನಿನ್ ದಾಹ ತೀರಿಸ್ಕೋತೀಯ. ಆದ್ರೆ ನಂದಾಗಲ್ಲ, ನಾ ಬಾಟಲ್ ನೀರೇ ಕುಡಿಬೇಕು. ಆ ಬಾಟಲ್ ನೀರ್ ತರಬೇಕಂದ್ರೆ ದುಡ್ಡು ಬೇಕೇ ಬೇಕು. ಅದಕ್ಕೆ ನಿನ್ ದುಡ್ಡು ಕೇಳಿದ್ದು. ಅರ್ಥ ಆಯ್ತಾ? ಅರ್ಥ ಆಯ್ತು ಅಣ್ಣ. ನಿನ್ ಸರ್ವಾಂಗಕ್ಕೂ ಸಾಷ್ಟಾಂಗ ನಮಸ್ಕಾರ. ಮಗ ವಿಷಯ ಗೊತ್ತಾಯ್ತಾ? ಏನು ಹಿಂಗ್ ವಿಷಯನೇ ಇಲ್ವಂತೆ? ಲೋ ಯಾಕೆ ಫೋನ್ ಮಾಡಿದೆ ಅದ್ನೇಳ ಮೊದ್ಲು. ನೀನು WWE ನೋಡ್ತಿದ್ದ, ಚಿಕ್ಕವನಿದ್ದ ನೋಡ್ತಿದ್ದೆ. ಅವರು ಚಡ್ಡಿ ಹಾಕೊಂಡ್ ಫೈಟ್ ಮಾಡ್ತಿದ್ರಲ್ಲ, ಅದ್ ಯಾವ ಕಂಪ್ನಿ ಅಂತ ಕೇಳ್ಬೇಕಿತ್ತು. ಹಂಗೇನೋ ಗೊತ್ತು, ಚಡ್ಡಿ ಮಗು ಅಂತಂದು. ಚಿಕ್ಕವನಿದ್ದಾಗಿಂದ ನಮ್ಮೂರಲ್ಲಿ ಚಡ್ಡಿ ಹಾಕೊಳ್ಳೋ ಬಟ್ಟಿ ಮಗ ಅಂದ್ರೆ ನೀನೇ ಅಲ್ವಾ? ಲೋ ಆ ಸೂರ್ಯವಂಶದ ಗಸಗಸ ಪಾಯಸ ಮಿಕ್ಕಿದ್ರು ಕೊಡ್ಲಾ, ಕುಡಿದ್ ಸತ್ತೋಗ್ತೇನೆ. ನಿನ್ ಕಾಟ ತಡೆಯಾಗ್ತಿಲ್ಲ ಹಂಗೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಟ್ಟಿ ಹೋಗದು. ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಮುಕ್ಲಿ ಮುಚ್ಚ ಫೋನ್ ಇಡ್ಲಿಲ್ಲ ಅಂದ್ರೆ ಬೈಗುಲ ನಿಲ್ಲದು. ಕನ್ಫರ್ಮ್ ಆಗಿ ಬೀಜ ಹೊಡಿಯುವುದು. ಮಚ್ಚ ಹೇಳೋ, ಕೊಳ್ಳೆಗಾಲಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಮಚ್ಚ. ಅದಕ್ಕೆಲ್ಲ ಕೊಳ್ಳೆಗಾಲ ಅಲ್ವೋ, ಮುಂಬೈಗೆ ಹೋಗ್ಬೇಕಾಗತ್ತೆ ನೀನು. ಮುಂಬೈ ಅದೇನಕ್ಕೋ, ಅಲ್ಲೇ ಅಲ್ವೇನೋ ನೀನು ಅವನಿಂದ ಅವಳಾಗೋದು. ಓಲಿ ಮಗನೇ, ನಾನೀಗ ಸೀರಿಯಸ್ ಆಗಿರ್ತೀನಿ, ಜೋಕ್ ಮಾಡ್ತೀಯಾ? ಸಾರಿ. ಯಾಕೋ ಕೊಳೆ ಬೆಳಕ್ಕೆ ಯಾಕೆ ಹೋಗ್ತಿದೀಯ? ನೀ ಸಿಂಗಲ್ ಜೀವನ ಸಾಕಾಗಿಲ್ಲ ಮಚ್ಚ. ಈ ಸಿಂಗಲ್ ಜೀವನಕ್ಕೂ ಕೊಳೆಗಾಲಕ್ಕೂ ಏನೋ ಸಂಬಂಧ ಇದೆ ಮಚ್ಚ. ಏನೋ ಅದು ದರಿದ್ರ ನನ್ ಮಗ, ನೀನು ಸಿಂಗಲ್ ಆಗಿ ಉಳಿಬೇಕು ಅಂತ ಮಾಟ ಮಂತ್ರ ಮಾಡಿಸ್ಕೊಂಡ್ಬಿಡು. ಅಯ್ಯೋ ನನ್ ಮಗನೇ, ನಾನೇನೋ ಮಾಡಿದೆ ನಿಂಗೆ? ಒಂದು ಬ್ಯೂಟಿಫುಲ್ ಹುಡುಗಿನ್ ನೋಡಿ ಚೆನ್ನಾಗಿದಿಲ್ಲ ಅಂತ ಅನ್ನೋಂಗೆ ಇಲ್ಲ. ನಿನ್ ತಂಗಿ ಅಂತೀಯ. ಅದಲ್ದೆ ಮಾವ ನಂಬರ್ ಕೊಡು ಅಂತೀಯ. ಅದಕ್ಕೆ ಮುಂಚೆನೆ ಹೇಳಿತು ಮಚ್ಚ, ನೀನ್ ಮುಂಬೈ ಹೋಗ್ಬಿಡು, ಅವನಿಂದ ಅವಳಾಗು, ನನಗೂ ಹುಡುಗಿ ಹುಡ್ಕೋ ತಪ್ಪುತ್ತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮಚ್ಚ ನಾಳೆ ನಮ್ಮ ಹುಡುಗಿ ಬರ್ತಡೆ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ನಾಳೆ ಕಣ ಇರೋದು ಬರ್ತಡೆ. ನಾಳೆ ಇದ್ರ ಬರ್ತ್ಡೇ. ದೇವುಗಳು ತಪಿಡಿ ಮಾಡೋ ಟೈಮಲ್ಲಿ ನಂಗೆ ಯಾಕೋ ಕಾಲ್ ಮಾಡಿದೀಯಾ? ಅವಳಿಗೆ ಏನ್ ಗಿಫ್ಟ್ ಕೊಡ್ಬೇಕಂತ ಗೊತ್ತಾಗ್ತಿಲ್ಲ, ಅದಕ್ಕೆ ನೀನ್ ಕಾಲ್ ಮಾಡಿದೆ. ನನ್ನ ನಂಬರ್ ಕೊಡು. ಏನ? ಅದೇ ಒಳ್ಳೊಬ್ಬರಿಗೆ 319 ರೂಪಾಯಿ ರೀಚಾರ್ಜ್ ಮಾಡ್ಸೋ, ಅದೇ ದೊಡ್ಡ ಗಿಫ್ಟ್. ಸೀರಿಯಸ್ ಆಗಿ ಹೇಳು, ಫಸ್ಟ್ ಟೈಮ್ ಲವ್ ಮಾಡ್ತಿರೋದು, ಆದ್ರೆ ಅವಳದು ಫಸ್ಟ್ ಟೈಮ್ ಅಲ್ವಲ್ಲ. ಇವಾಗೇನು ಐಡಿಯಾ ಕೊಡ್ತೀಯಾ ಇಲ್ವಾ? ಸರಿ ಕೊಡ್ತೀನಿ. ನಿನ್ ಹುಡುಗಿ ಏನಿಷ್ಟ? ನಾನಂದ್ರೆ ಇಷ್ಟ. ನೀನಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳು? ನೀನೊಂಥರ ಮೆಜೆಸ್ಟಿಕಲ್ ಸಿಗೋ ಮಾಣಿಕೆ ತರ. ಅದನ್ ಬಿಟ್ಟು ಹೇಳು. ಅದನ್ ಬಿಟ್ಟು ಅಂದ್ರೆ ಅವಳು ಟ್ರಾವೆಲಿಂಗ್ ಅಂದ್ರೆ ಬಹಳ ಇಷ್ಟ, ಮತ್ತೆ ಅವಳು ಫುಡಿ, ಆಮೇಲೆ ಶಾಪಿಂಗ್ ಮಾಡೋ ಅಂದ್ರೆ ತುಂಬಾ ಇಷ್ಟ. ಯಾರ ದುಡ್ಡಲ್ಲಿ? ನನ್ ದುಡ್ಡಲ್ಲಿ. ಹಂಗಂದ್ರೆ ಡೈರೆಕ್ಟ್ ಬ್ಲಾಂಕ್ ಚೆಕ್ ಕೊಟ್ಬಿಡು ಮಗ. ಮಗ, ನೀನ್ ಇವಾಗ ಚಕ್ರವ್ಯೂಹದಲ್ಲಿ ಅಭಿಮನ್ಯು ತರ ಎಂಟ್ರಿ ಕೊಟ್ಟಿದ್ಯಾ. ಒಂದು ಅಲ್ಲೇ ಸುತ್ತಬೇಕು, ಇಲ್ಲ ಸತ್ತು ಹೊರಗೆ ಬರ್ಬೇಕು ಅಷ್ಟೇ. ನಿನ್ ಬೇರೆ ಆಪ್ಷನ್ನೇ ಇಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.